ಜೂನ್ 15ರಂದು ನಿಗದಿಯಾಗಿದ್ದ ನೀಟ್ ಪಿಜಿ ಪರೀಕ್ಷೆ ಮುಂದೂಡಿಕೆ. ದೇಶದ ವೈದ್ಯಕೀಯ ಸ್ನಾತಕೋತ್ತರ ಪ್ರವೇಶ ಪರೀಕ್ಷೆ ನೀಟ್ ಪಿಜಿ 2025 ಕುರಿತು ಪ್ರಮುಖ ಘೋಷಣೆಯನ್ನ ರಾಷ್ಟ್ರೀಯ ವೈದ್ಯಕೀಯ ವಿಜ್ಞಾನಗಳ ಪರೀಕ್ಷಾ ಮಂಡಳಿ ಸೋಮವಾರ ಮಾಡಿದೆ. ಜೂನ್ 15ರಂದು ನಿಗದಿಪಡಿಸಿದ್ದ ನೀಟ್ ಮತ್ತು ಪಿಜಿ ಪರೀಕ್ಷೆಯನ್ನ ಮುಂದೂಡಿಸಲಾಗಿದೆ ಎಂದು ತಿಳಿಸಲಾಗಿದೆ. ಅಲ್ಲದೆ ಪರೀಕ್ಷೆಯನ್ನ ಇನ್ನು ಮುಂದೆ ಒಂದೇ ಪಾಳಿಯಲ್ಲಿ ನಡೆಸಲಾಗುವುದು ಎಂದು ಎನ್ಬಿಇಎಂಎಸ್ ಸ್ಪಷ್ಟಪಡಿಸಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸುಪ್ರೀಂ ಕೋರ್ಟ್ ಪರೀಕ್ಷೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸುರಕ್ಷಿತ ಪರೀಕ್ಷಾ ಕೇಂದ್ರಗಳನ್ನು ಖಚಿತಪಡಿಸಿಕೊಳ್ಳಲು ಸೂಚನೆ ನೀಡಿತು. ಭಾರತದ ಸುಪ್ರೀಂ ಕೋರ್ಟ್ ಡಬ್ಲ್ಯೂಪಿ ಸಂಖ್ಯೆ 456/2025 ವೈದ್ಯಕೀಯ ವಿಜ್ಞಾನಗಳ ಪರೀಕ್ಷಾ ಮಂಡಳಿ ಮತ್ತು ಇತರರು ಪ್ರಕರಣದಲ್ಲಿ ಆದೇಶ ನೀಡಿದ್ದು, ನೀಟ್ ಮತ್ತು ಪಿಜಿ 2025 ಪರೀಕ್ಷೆಯನ್ನ ಒಂದೇ ಪಾಳಿಯಲ್ಲಿ ನಡೆಸಲು ಅಗತ್ಯ ವ್ಯವಸ್ಥೆಗಳನ್ನು ಮಾಡಬೇಕು, ಸಂಪೂರ್ಣ ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳಬೇಕು ಮತ್ತು ಸುರಕ್ಷಿತ ಕೇಂದ್ರಗಳನ್ನು ಗುರುತಿಸಿ ನಿಯೋಜಿಸಬೇಕು ಎಂದು ಎನ್ಬಿಇಎಂಎಸ್ ಹೇಳಿಕೆ ನೀಡಿದೆ. ಸುಪ್ರೀಂ ಕೋರ್ಟ್ನ ಈ ಆದೇಶಕ್ಕೆ ಅನುಗುಣವಾಗಿ ಎನ್ಬಿಇಎಂಎಸ್ ನೀಟ್ ಪಿಜಿ 2025 ಒಂದೇ ಪಾಳಿಯಲ್ಲಿ ನಡೆಸಲಿದೆ. ಒಂದೇ ಪಾಳಿಯಲ್ಲಿ ಪರೀಕ್ಷೆ ನಡೆಸಲು ಹೆಚ್ಚಿನ ಪರೀಕ್ಷಾ ಕೇಂದ್ರಗಳು ಮತ್ತು ಅಗತ್ಯ ಮೂಲ ಸೌಕರ್ಯಗಳನ್ನು ವ್ಯವಸ್ಥೆಗೊಳಿಸುವ ಉದ್ದೇಶದಿಂದ ಜೂನ್ 25, 2025ರಂದು ನಿಗದಿಪಡಿಸಿದ್ದ ನೀಟ್ ಪಿಜಿ 2025 ಮುಂದೂಡಿಸಲಾಗಿದೆ. ಪರೀಕ್ಷೆಯ ಪರಿಷ್ಕೃತ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಎನ್ಬಿಇಎಂಎಸ್ ಹೇಳಿಕೆಯಲ್ಲಿ ತಿಳಿಸಿದೆ. ಈ ನಿರ್ಧಾರವು ಸಾವಿರಾರು ವೈದ್ಯಕೀಯ ಪದವೀಧರರಿಗೆ ಪ್ರಮುಖ ಪರಿಣಾಮವನ್ನ ಬೀರಲಿದ್ದು, ಅವರು ತಮ್ಮ ಸ್ನಾತಕೋತ್ತರ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದಾರೆ. ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಎನ್ಬಿಇಎಂಎಸ್ನ ಅಧಿಕೃತ ವೆಬ್ಸೈಟ್ ಅನ್ನು ನಿಯಮಿತವಾಗಿ ಪರಿಶೀಲಿಸಲು ಸೂಚಿಸಲಾಗಿದೆ.